ಬಾಕಿ ಇರುವ ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರ ಕೊಡದಿದ್ದರೆ 1/8 ನಡೆಯುವ ಕೆಡಿಪಿ ಸಭೆಯಲ್ಲಿ ಶಾಸಕ ಟಿ. ರಘುಮೂರ್ತಿಗೆ ಗೆರಾವು ಹಾಕಲಾಗುವುದು ಎಂದು ರೈತ ಮುಖಂಡ ಕೆ. ಪಿ. ಭೂತಯ್ಯ ಚಳ್ಳಕೆರೆ ತಾಲ್ಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಾಂಖ್ಯಿಕ ಇಲಾಖೆ, ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಕಟಾವು ಸಮೀಕ್ಷೆ ಕುರಿತು ಪಿಡಿಒಗಳು ಮತ್ತು ಬೆಳೆ ಕಟಾವು ಸಮೀಕ್ಷೆಗಾರರಿಗೆ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಆದರೆ ಸಭೆಗೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಬೆಳೆ ವಿಮೆ ಕಂಪನಿಯ ಪ್ರಮುಖ ಅಧಿಕಾರಿಗಳು ಗೈರಾಗಿದ್ದ ಹಿನ್ನೆಲೆಯಲ್ಲಿ ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಗೆ ಸಂಬಂಧಿಸಿದ ಅಧಿಕಾರಿಗಳೇ ಬರದಿದ್ದರೆ ಯಾವ ಪುರುಷಾರ್ಥಕ್ಕೆ ಸಭೆ ನಡೆಸುತ್ತಿದ್ದೀರಿ ಎಂದು ರೈತ ಮುಖಂಡರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ರಾಜ್ಯದಲ್ಲೇ ಹೆಚ್ಚು ಮಳೆ ಬೀಳುವ ತಾಲೂಕು ಎಂದು ಮೊಳಕಾಲ್ಮೂರು ತಾಲೂಕನ್ನು ವರದಿಯಲ್ಲಿ ಉಲ್ಲೇಖಿಸಿದ್ದರು. ವಾಸ್ತವದಲ್ಲಿ ಮಳೆಯ ಕೊರತೆಯಿಂದ 14 ಗ್ರಾಮ ಪಂಚಾಯಿತಿಗಳ ರೈತರು ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದರು. ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ಅನೇಕ ಕಡೆ ಬಿತ್ತನೆಯೇ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಕಾಟಾಚಾರಕ್ಕಾಗಿ ಬೆಳೆ ಕಟಾವು ಸಮೀಕ್ಷೆ ನಡೆಸುವುದರಿಂದ ರೈತರಿಗೆ ಏನು ಪ್ರಯೋಜನ? ಆಹಾರ ಭದ್ರತೆ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಎಂದು ಹೆಸರಿಟ್ಟಿದ್ದರೂ ರೈತರಿಗೆ ವಿಮೆ ಸಿಗುತ್ತಿಲ್ಲ. ರೈತರಿಂದ ಪ್ರೀಮಿಯಂ ಸಂಗ್ರಹಿಸಿ ಬೆಳೆ ನಷ್ಟವಾದಾಗ ಪರಿಹಾರ ನೀಡದಿದ್ದರೆ ಈ ಯೋಜನೆ ಯಾರಿಗಾಗಿ? ರೈತರಿಗೆ ಸ್ಪಂದಿಸದ ಅಧಿಕಾರಿಗಳು ನಮಗೆ ಬೇಕೇ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ರೈತ ಮುಖಂಡರಾದ ಕೆ. ಪಿ. ಭೂತಯ್ಯ, ಬಸವರೆಡ್ಡಿ, ಸೋಮಗುದ್ದು ರಂಗಸ್ವಾಮಿ, ರೆಡ್ಡಿಹಳ್ಳಿ ವೀರಣ್ಣ, ಚಿಕ್ಕಣ್ಣ ಸೇರಿದಂತೆ ಹಲವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೊಳಕಾಲ್ಮೂರಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಮೊಳಕಾಲ್ಮೂರು ತಾಲೂಕಿನಲ್ಲಿ 13 ಪಂಚಾಯತಿಯನ್ನು ಕೈ ಬಿಟ್ಟಿದ್ದಾರೆ. 14 ಪಂಚಾಯತಿಯಲ್ಲಿ 3 ಪಂಚಾಯತಿ ಕೊಟ್ಟಿದ್ದಾರೆ. 13 ಪಂಚಾಯತಿ. ಇದು ಯಾವ ಮಾನದಂಡ? ಎಲ್ಲೂ ಮಳೆ ಆಗಿಲ್ಲ. ಮೊಳಕಾಲ್ಮೂರು ಇಡೀ ರಾಜ್ಯದಲ್ಲಿ ಬರಗಾಲ 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 ಅಂತ ಹೇಳಿ ಎಲ್ಲ ಇಲಾಖೆಗಳಲ್ಲೂ ಪ್ರತಿಧ್ವನಿಸ್ತದೆ. ಆದ್ರೆ ಅಲ್ಲಿ 13 ಪಂಚಾಯತಿಯಲ್ಲಿ ಮಳೆ ಆಗೈತೆ ಅಂತೇಳಿ ಅಲ್ಲಿ ವಿಮೆ ಕೊಟ್ಟಿಲ್ಲ. ಇಲ್ಲಿ 12 ಪಂಚಾಯತಿಯಲ್ಲಿ ಕೊಟ್ಟಿಲ್ಲ. ಗಟ್ಪರ್ತಿ ಪಂಚಾಯತಿಗೆ ಎಕರೆಗೆ 500 ರೂಪಾಯಿ ಹಾಕಿದ್ದಾರೆ. ಅದು ನಾವು ಸಪರೇಟ್ ಪ್ರತ್ಯೇಕವಾಗಿ ಇದು ನೀವು ಮುಂಜಾಗ್ರತೆ ಕ್ರಮವಾಗಿ ತರಬೇತಿ ಕಾರ್ಯಕ್ರಮ ಅಂತ ಇದು ಕಾರ್ಯಕ್ರಮ ಅಂತ ತಾವೇಳಿದ್ರಿ. ನಾವು ಬಂದಿದ್ದೀವಿ. ನಮ್ಮ ಸಮಸ್ಯೆ ಇಷ್ಟೇ. ನಮ್ಮ ಎಲ್ಲ ರೈತ ಬಂಧುಗಳು, ಎಲ್ಲ ರೈತ ಮುಖಂಡರುಗಳು ಒಂದೇ. ಎಲ್ಲ ರೈತರು ಪರವಾಗಿ ಹೋರಾಡೋದಕ್ಕೆ ನಾವೆಲ್ಲ ಬಣಗಳು ಬೇರೆ ಇರ್ಬೋದು, ಉದ್ದೇಶ ಒಂದೇ. ಈಗ ನಮ್ಮ ಸಮಸ್ಯೆ ಏನಾಗಿದೆ, ಕಳೆದ ಬಾರಿ ಕಡಲೆಕಾಯಿ ಕರೋನಾಗಿಂತ ಹೆಚ್ಚಿನ ಕಾಯಿಲೆ ಬಂದು ಕಡಲೆಗಿಡ ಒಣಗೋಗಿದ್ದಾವೆ ಅಂದರೆ ನವೆಂಬರ್ ಮತ್ತು ಅಕ್ಟೋಬರಲ್ಲಿ ನಾವು ಒಂದು 5,000 ಜನ ಸೇರಿ ಚಳವಳಿ ಮಾಡಿದ್ವಿ. ಆವತ್ತೂ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ನಾವು ಮನವಿ ಪೂರ್ವಕ ಒಂದು ಪೆಂಡಿ ಹೊರೆ ತಂದು ತಾಲೂಕು ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಇನ್ಶೂರೆನ್ಸ್ ತಾವುಗಳಿದ್ವಿ, ಇನ್ಶೂರೆನ್ಸ್ ಅಧಿಕಾರಿಗಳು ಇದ್ವಿ. ಏನು ಹೇಳಿದರು ಅವತ್ತು, ಇಂಟೀರಿಯಂ ಆಗಿ 25% ನಾವು ಕೊಡ್ತೀವಿ ಪರಿಹಾರ ಅಂತ ಅವತ್ತು ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದ್ವಿ. ಹೌದು, ಡಿಸೆಂಬರ್ನಲ್ಲಿ ತೊಗರಿ ಬೆಳೆಗಾರರ ಹೋರಾಟಕ್ಕೆ ಇಂಟೀರಿಯಂ ರಿಲೀಟ್ ಮಾಡಿ ಅಂತ ಕೇಳಿದ್ವಿ. ತೊಗರಿ ಬೆಳೆಗಾರರಿಗೆ ದುಡ್ಡು ಬಂತು, ಶೇಂಗಾ ಬೆಳೆಗಾರರಿಗೆ ದುಡ್ಡು ಬರಲಿಲ್ಲ. ಯಾಕೆ ಪ್ರಶ್ನೆ. ಈಗ 13 ಪಂಚಾಯತಿಗೆ ನಾವು ಜಿಲ್ಲಾಧಿಕಾರಿಗಳು ಪತ್ರಿಕಾ ಹೇಳಿಕೆ ಮೂಲಕ, ಮನವಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾನೇ ಸ್ವತಃ ಹೋಗಿ ಕೇಳ್ಕೊಂಡಿದ್ದೆ. ಸರ್, ಟೆಕ್ನಿಕಲ್ ತಾಂತ್ರಿಕ ದೋಷ ಇದ್ರೆ 25% ನಾವು ಏನ್ ಕೇಳಿದ್ವಿ ಹೋಗಿದೆ. ಯಾವ ಜಿಲ್ಲಾಧಿಕಾರಿಗಳು ಯಾವ ಸಭೆಗಳಿಗೂ ಬರ್ತಾ ಇಲ್ಲ. ರೈತರನ್ನು ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ? ಒಂದು ಜವಾಬ್ದಾರಿ ಕಾರ್ಯಕರ್ತರು ಸರ್ಕಾರದ ಸಂಪೂರ್ಣ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಬ್ಬ DC ಆಯ್ದಂತವರು ಒಬ್ಬ ರೈತರ ಸಭೆಗಳಿಗೆ ಬಂದು ರೈತರ ಆಗುವ ಅವಾರ್ಡ್ನ ಕೇಳಿದ್ರೆ ಯಾವ ಸೀಮೆ ಇದೆ DC ರವರು? ಅಧಿಕಾರ ಅಂದ್ರೆ ಏನು ಅಂದ್ಕೊಂಡಿದ್ರಿ? ಇಂಥ ಸಭೆ ಒಳಗಡೆ ಸುಳ್ಳುಗಳನ್ನಾಗಲಿ ಮತ್ತೊಂದಾಗಲಿ ನೀವು ಮಾಡೋದಾದ್ರೆ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾದ ಉತ್ತರಗಳನ್ನ ಕೊಡೋದಾದ್ರೆ ಮಾಡಿ. ಇಲ್ಲ ಅಂದ್ರೆ ಇಂಥ ಸಭೆಗಳನ್ನ ಕಾಟಾಚಾರದ ಸಭೆಗಳನ್ನ ಮಾಡಿ ರೈತರಿಗೆ ಮಂಕು ಬೂದಿ ಬಿಡಿಸುವಂತ ಕೆಲಸ ಮಾಡಬೇಡ್ರಿ. ಬಹಳ ಹುಷಾರಾಗಿ ರೈತರ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಕೃಷಿ ಏನಾದರೂ ವ್ಯವಸ್ಥೆ ಒಳಗಡೆ ಹೆಚ್ಚು ಕಮ್ಮಿ ಆದರೆ ಎಲ್ಲಿಂದ ತರ್ತೀರಿ? ಆಹಾರದ ಭದ್ರತೆ ಏನ್ ಮಾಡ್ತೀರಿ?
ಯಾರು ಬೆಳಿತೀರಿ ನೀವು? ಇವತ್ತು ಮಳೆ ಬಂದಿಲ್ಲ, ಯಾವ ರೀತಿ ಬದುಕಬೇಕಿಲ್ಲಿ? ಸಂಪೂರ್ಣ ಮಳೆ ಕೈಕೊಟ್ಟಿದೆ, ಇವತ್ತು ಯಾರು ಬಿತ್ತನೆ ಮಾಡಿಲ್ಲಲ್ಲ. ದೇಶದ ಆಹಾರದ ಭದ್ರತೆ ಯಾರು ಕೊಡ್ತೀವಿ? ಸ್ಥಿರ ಹದಗೆಟ್ಟೋಗಿದೆ. ಯಾವ ಜಿಲ್ಲಾಧಿಕಾರಿಗಳು ಯಾವ ಸಭೆಗಳಿಗೂ ಬರ್ತಾ ಇಲ್ಲ. ರೈತರನ್ನು ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ? ಒಂದು ಜವಾಬ್ದಾರಿ ಕಾರ್ಯಕರ್ತರು ಸರ್ಕಾರದ ಸಂಪೂರ್ಣ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಬ್ಬ DC ಆದಂತವರು ಒಬ್ಬ ರೈತರ ಸಭೆಗಳಿಗೆ ಬಂದು ರೈತರ ಆಗು ಅವಾರ್ಡನ್ನ ಕೇಳಿದ್ರೆ ಯಾವ ಸೀಮೆ DC ರವರು ಅಧಿಕಾರ ಅಂದ್ರೆ ಏನು ಅಂದ್ಕೊಂಡಿದ್ದೀರಿ? ಇಂಥ ಸಭೆ ಒಳಗಡೆ ಸುಳ್ಳುಗಳನ್ನಾಗಲಿ ಮತ್ತೊಂದಾಗಲಿ ನೀವು ಮಾಡೋದಾದ್ರೆ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾದ ಉತ್ತರಗಳನ್ನ ಕೊಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ಇಂಥ ಸಭೆಗಳನ್ನ ಕಾಟಾಚಾರದ ಸಭೆಗಳನ್ನ ಮಾಡಿ ರೈತರಿಗೆ ಮಂಕು ಬೂದಿ ಬಿಡಿಸುವಂತ ಕೆಲಸ ಮಾಡಬೇಡ್ರಿ. ಬಹಳ ಹುಷಾರಾಗಿ ರೈತರ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಕೃಷಿ ಏನಾದರೂ ವ್ಯವಸ್ಥೆ ಒಳಗಡೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಿಂದ ತರ್ತೀರಿ? ಆಹಾರದ ಭದ್ರತೆ ಏನ್ ಮಾಡ್ತೀರಿ? ಯಾರು ಬೆಳಿತೀರಿ ನೀವು? ಇವತ್ತು ಮಳೆ ಬಂದಿಲ್ಲ, ಯಾವ ರೀತಿ ಬದುಕಬೇಕಿಲ್ಲಿ? ಸಂಪೂರ್ಣ ಮಳೆ ಕೈಕೊಟ್ಟಿದೆ, ಇವತ್ತು ಯಾರು ಬಿತ್ತನೆ ಮಾಡಿಲ್ಲಲ್ಲ. ದೇಶದ ಆಹಾರದ ಭದ್ರತೆ ಯಾರು ಕೊಡ್ತೀವಿ? ಇದು ನೀವು ಮುಂಜಾಗ್ರತೆ ಕ್ರಮವಾಗಿ ತರಬೇತಿ ಕಾರ್ಯಕ್ರಮ ಅಂತ ಇದು ಕಾರ್ಯಕ್ರಮ ಅಂತ ತಾವೇಳಿದ್ರಿ, ನಾವು ಬಂದಿದ್ದೀವಿ. ನಮ್ಮ ಸಮಸ್ಯೆ ಇಷ್ಟೇ, ನಮ್ಮ ಎಲ್ಲ ರೈತ ಬಂಧುಗಳು ಎಲ್ಲ ರೈತ ಮುಖಂಡರುಗಳು ಒಂದೇ, ಎಲ್ಲ ರೈತರು ಪರವಾಗಿ ಹೋರಾಡೋದಕ್ಕೆ ನಾವೆಲ್ಲ ಬಣಗಳು ಬೇರೆ ಇರ್ಬೋದು, ಉದ್ದೇಶ ಒಂದೇ. ಈಗ ನಮ್ಮ ಸಮಸ್ಯೆ ಏನಾಗಿದೆ, ಕಳೆದ ಬಾರಿ ಕಡಲೆಕಾಯಿ ಕರೋನಾಗಿಂತ ಹೆಚ್ಚಿನ ಕಾಯಿಲೆ ಬಂದು ಕಡಲೆಗಿಡ ಒಣಗೋಗಿದ್ದಾವೆ ಅಂದರೆ ನವೆಂಬರು ಮತ್ತು ಅಕ್ಟೋಬರಲ್ಲಿ ನಾವು ಒಂದು 5,000 ಜನ ಸೇರಿ ಚಳವಳಿ ಮಾಡಿದ್ವಿ. ಆವತ್ತೂ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ನಾವು ಮನವಿ ಪೂರ್ವಕ ಒಂದು ಪೆಂಡಿ ಹೊರೆ ತಂದು ತಾಲೂಕು ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಇನ್ಶೂರೆನ್ಸ್ ತಾವುಗಳಿದ್ವಿ, ಇನ್ಶೂರೆನ್ಸ್ ಅಧಿಕಾರಿಗಳು ಇದ್ವಿ. ಏನು ಹೇಳಿದರು ಅವತ್ತು, ಇಂಟೀರಿಯಂ ಆಗಿ 25% ನಾವು ಕೊಡ್ತೀವಿ ಪರಿಹಾರ ಅಂತ ಅವತ್ತು ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ವಿ. ಹೌದು, ಡಿಸೆಂಬರ್ನಲ್ಲಿ ತೊಗರಿ ಬೆಳೆಗಾರರ ಹೋರಾಟಕ್ಕೆ ಇಂಟೀರಿಯಂ ರಿಲೀಫ್ ಮಾಡಿ ಅಂತ ಕೇಳಿದ್ವಿ. ತೊಗರಿ ಬೆಳೆಗಾರರಿಗೆ ದುಡ್ಡು ಬಂತು, ಶೇಂಗಾ ಬೆಳೆಗಾರರಿಗೆ ದುಡ್ಡು ಬರಲಿಲ್ಲ. ಯಾಕೆ ಪ್ರಶ್ನೆ? ಈಗ 13 ಪಂಚಾಯತಿಗೆ ನಾವು ಜಿಲ್ಲಾಧಿಕಾರಿಗಳು ಪತ್ರಿಕಾ ಹೇಳಿಕೆ ಮೂಲಕ ಮನವಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾನೇ ಸ್ವತಃ ಹೋಗಿ ಕೇಳ್ಕೊಂಡಿದ್ದೆ. ಸರ್, ಟೆಕ್ನಿಕಲ್ ತಾಂತ್ರಿಕ ದೋಷ ಇದ್ರೆ 25% ನಾವು ಏನು ಕೇಳಿದ್ವಿ